ಅಪರಿಮಿತ ಪ್ರಜ್ಞ, ಮನೋನ್ಮಣಿ, ಅಕ್ಷರ ಪುರುಷೋತ್ತಮನ್. ಹರಿಣಿ ಇಲ್ಲ ಇಲ್ಲಿ, ಡ್ರಾಮಾ ರೆಡಿ ಆಗ್ಲಿಕ್ಕೆ ಹೋಗಿದ್ದಾಳೆ. ಹೋದ ವರ್ಷ ಇದೇ ಥರ ಉಪನ್ಯಾಸ ಕಾರ್ಯಕ್ರಮ ಮಾಡಿದಾಗ ಹುಡುಗರು ಸ್ವಲ್ಪ ದೊಡ್ಡ ಹುಡುಗರಿದ್ರು. ಅವಾಗ ಅಪ್ರಾಕ್ಸಿಮೇಟ್ಲಿ ಒಂದು 16-18 ಆ ಇಯರ್ಸ್. ಅವಾಗೂ ನಾನು ಇದೇ ಮಾತು ಹೇಳಿದೆ, ಇವಾಗೂ ಇದೇ ಹೇಳ್ತೀನಿ. ಆ ಹುಡುಗರು ಮಾತು ಕೇಳ್ತಾ ಇದ್ರೆ ಕಣ್ಣಾಗ ನೀರು ಬರ್ತದ್ರಿ. ಯಾಕೆಂದರೆ ಅದ್ರ ಹಿಂದೆ ಅವ್ರು ಎಷ್ಟು ಪರಿಶ್ರಮ ಹಾಕಿದ್ದಾರೆ, ವಿಜಯಮಾಲಾ ಗುರುಕುಲದ ಟೀಚರ್ಸ್ ಎಷ್ಟು ಪರಿಶ್ರಮ ಹಾಕಿದ್ದಾರೆ ಅಂತ ನಮಗೆ ಗೊತ್ತು. ಇನ್ನೊಂದು ವಿಷಯ, ಇದು ಈ ಉಪನ್ಯಾಸದಕ್ಕೋಸ್ಕರ ಒಬ್ಬ ಗುರುಗಳ ಕುರಿತು ಅವರು ಪ್ರಿಪೇರ್ ಮಾಡಿದ್ದಲ್ಲ. ನಮ್ಮ ಗುರುಕುಲದಲ್ಲಿ ಒಟ್ಟಾರೆ ಯತಿಗಳ ಚರಿತ್ರೆ, ದಾಸರ ಚರಿತ್ರೆ, ರಾಮಾಯಣ, ಮಹಾಭಾರತ ಇತ್ಯಾದಿ ಮಹಾ ಗ್ರಂಥಗಳ ಕಥಾರೂಪೇಣ ಅವರಿಗೆ ತಿಳಿಸುವುದು, ದಾಸ ಸಾಹಿತ್ಯ, ಇವೆಲ್ಲವೂ ಈ ವಯಸ್ಸಿನಿಂದ ಹುಡುಗರಿಗೆ ರೆಗ್ಯುಲರ್ ಆಗಿ ನಡೀತಾ ಇದೆ. ಇಲ್ಲಿರುವರು ಸಾಕಷ್ಟು ಜನಗಳಿಗೆ ಇದು ಗೊತ್ತಿದೆ. ಹುಡುಗರಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಕೆಪಾಸಿಟಿ ಅಂದರೆ ಬಹಳ ಬಡಾನ್ ಕಲ್ತ್ಕೊಂಡ್ಬಿಡ್ತಾರೆ. ನಾವು ಅನ್ಕೊಂತೀವಿ ದೊಡ್ಡವ್ರ ಕಡೆಯಿಂದ ಕಾರ್ಯಕ್ರಮ ಮಾಡಿಸೋದು ಬಹಳ ಅನುಕೂಲ ರೀ. ದೊಡ್ಡವ್ರ ಕಡೆಯಿಂದ ಮಾಡಿಸ್ಬಿಟ್ರೆ ಇಷ್ಟು ಗದ್ದಲ ಇರಲ್ಲ, ಹುಡುಗರಿಗೆ ಕೂತು ಪ್ರಿಪರೇಷನ್ ಮಾಡಿಸೋದಿಲ್ಲ, ಬೆಳಿಗ್ಗೆದ್ದು ರಿಹರ್ಸಲ್ ಇಲ್ಲ, ಇವೆಲ್ಲ ಇರಲ್ಲ, ಸ್ವಲ್ಪ ಫ್ರೀ ಆಗ್ತದೆ ಅಂತ. ಆದರೆ ಅದು ದ್ಯಾಟ್ಸ್ ಅ ರಾಂಗ್ ನೋಷನ್. ಹುಡುಗರು ಬಡಾನ್ ಕಲಿಯುವಷ್ಟು ದೊಡ್ಡವರು ಕಲಿಯೋದಿಲ್ಲ. ಹುಡುಗರು ಎಷ್ಟು ಸಂಕೋಚ ಇಲ್ಲದೆ ಮಾತಾಡ್ತಾರೆ ಅಷ್ಟು ದೊಡ್ಡವರು ಮಾತಾಡೋದಿಲ್ಲ. ಈ ಹುಡುಗರು, ಇವರಿಗೆ ಈ ಯತಿಗಳ ಕಥೆಯನ್ನು ಹೇಳಿದವರು ನಮ್ಮ ವಿಜಯಮಾಲಾ ಟೀಚರ್ ಸಂಜನಾ. ಅವಳ ಎಫರ್ಟ್ ನನಗಂತೂ ಇಲ್ಲಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಕೃಷ್ಣಾವತಾರ, ಸಂಪೂರ್ಣ ದಶಮಸ್ಕಂದ ಭಾಗವತವನ್ನು ಕಥಾರೂಪೇಣ ಎಲ್ಲೆಲ್ಲಿ ನಿರ್ಣಯ ವಿಷಯಗಳಿದೆ ಅವು, ರಾಮಾಯಣದ ಬಾಲಕಾಂಡ ಸಂಪೂರ್ಣ ನಿರ್ಣಯ ವಿಷಯ ಇದೆ ಅವು, ಇವೆಲ್ಲ ಒಂದೇ ವರ್ಷದಲ್ಲಿ ಕಲ್ತ್ಕೊಂಡಿದ್ದಾರೆ ಹುಡುಗರು. ಅಂದರೆ ಇದು ದೊಡ್ಡ ಅಚೀವ್ಮೆಂಟ್ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಹುಡುಗರಿಗೆ ಸಾಮಾನ್ಯ ಇಂಥ ಆಧ್ಯಾತ್ಮದ ವಿಷಯದಲ್ಲಿ ಇಂಟ್ರೆಸ್ಟ್ ಬರುವುದು ಸ್ವಲ್ಪ ಕಷ್ಟ. ಬೋರಿಂಗ್ ರೀ, ಎಲ್ಲರಿಗೂ ಬೋರಿಂಗೇ. ಎಂಥವರಾದರೂ ಒಂದು ಉಪನ್ಯಾಸ ಕೂತ್ರೆ 4-5 ನಿಮಿಷದ ಆದ ನಂತರ ನಮ್ಮ ಅಟೆನ್ಷನ್ ಡೈವರ್ಟ್ ಆಗೇ ಆಗ್ತದೆ, ಸ್ವಲ್ಪ ಬೋರ್ ಅನಿಸ್ತದೆ. ಅಂಥದ್ದು ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು, ಮೈ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಿಶಸ್ ಟು ಪೇರೆಂಟ್ಸ್. ಅವರನ್ನು ಈ ಒಂದು ಮಾರ್ಗಕ್ಕೆ ತಂದು, ಇದು ನಮ್ಮ ಮಕ್ಕಳು ಹೇಗೆ ಇರಬೇಕು ಅಂತ ನೀವು ಆರಿಸ್ಕೊಂಡು ಅದಕ್ಕೋಸ್ಕರ ಟೈಮ್ ಹಾಕಿ, ಎಷ್ಟೋ ಜನ ಸಣ್ಣ ಹುಡುಗರ ಜೊತೆಗೆ ಕ್ಲಾಸಿಗೆ ಕೊಡ್ತೀರಿ, ಅವರು ಸರಿಯಾಗಿ ಆನ್ಲೈನಲ್ಲೇ ನಡೀತದೆ ಎಲ್ಲವೂ. ನಮ್ಗೆ ಗೊತ್ತು, ನಾವು ಕೋವಿಡಲ್ಲಿ ನಮ್ಮ ಮಕ್ಕಳನ್ನು ಆನ್ಲೈನಲ್ಲಿ ಓದಿಸಿವಿ, ಅದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅಟೆನ್ಷನ್ ಸ್ಪ್ಯಾನ್ ಇಸ್ ವೆರಿ ಲೆಸ್. ಅಂತಹದ್ದಾದರೂ ನೀವೆಲ್ಲರೂ ಎಷ್ಟೋ ಪೇರೆಂಟ್ಸ್ ಅವರ ಜೊತೆಗೆ ಕೂತು ಹುಡುಗರು ಗಮನಿಸ್ತಾ ಇದ್ದಾರಾ, ಆರ್ ದೇ ಟೇಕಿಂಗ್ ನೋಟ್ಸ್ ಅಂತ ನೀವು ಟೈಮ್ ಸ್ಪೆಂಡ್ ಮಾಡಿ ಸಣ್ಣ ವಯಸ್ಸಿನಿಂದ ಅವರಿಗೆ ಧರ್ಮದಲ್ಲಿ, ಈ ಆಧ್ಯಾತ್ಮದ ಮಾರ್ಗದಲ್ಲಿ, ಇನ್ನು ಸಂಪ್ರದಾಯದ ವಿಷಯಗಳೇ ನಮ್ಮ ವಿಜಯಮಾಲಾ ಗುರುಕುಲದಲ್ಲಿ ಅವು ಹೇಳಲಾಗ್ತದೆ. ಅದರಲ್ಲಿ ಇಂಟ್ರೆಸ್ಟ್ ಬೆಳೆಸುವುದಕ್ಕೆ ನೀವು ತಗೊಂಡ ಒಂದು ಸ್ಟೆಪ್ಸ್, ಇಟ್ಸ್ ಕಮ್ಯಾಂಡಬಲ್. ಮಕ್ಕಳು ಅಷ್ಟೇ ಅದಕ್ಕೆ ವರ್ಕ್ ಹಾಕಿದ್ದಾರೆ. ಕೆಲವರು ಸಿನ್ಸಿಯರ್ ಆಗಿ ವಾರದಲ್ಲಿ 2 ಕ್ಲಾಸ್ 3 ಕ್ಲಾಸ್ ಅಂದರೆ ಕ್ಲಾಸ್ ಬಿಡದೆ ಅಟೆಂಡ್ ಮಾಡ್ತಾರೆ. ಆ ಕ್ಲಾಸ್ ತಪ್ಪಿದರೆ ಮತ್ತೆ ತಿರುಗಿ ನೋಟ್ಸ್ ಕೇಳಿ, ನಮ್ಮ ಟೀಚರ್ಸ್ ಎಸ್ಪೆಷಲಿ ಭಾಳ ಶ್ರಮ ತಗೊಂಡು ಹುಡುಗರಿಗೆ ಒಂದ್ಸಲ ಕತೆ ಕೇಳಿ, ಈ ಒಂದು ಪ್ರಾಬ್ಲಮ್ ನಾವು ಗಮನಿಸಿದ್ವಿ. ಕತೆ ಕೇಳಬೇಕಾದಾಗ ಹುಡುಗರು ಭಾಳ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾರೆ. ಕಥಾರೂಪೇನೇ ಸಾಕಷ್ಟು ವಿಷಯ ತಿಳ್ಕೊಳ್ಳೋದು ಅದು ಈಸಿಯೆಸ್ಟ್ ಮಾರ್ಗ ಅಂತ ನನಗನ್ನಿಸ್ತದೆ. ಆದರೆ ಮತ್ತೆ ಆ ಕಥೆ ರಿಪೀಟ್ ಮಾಡು ಅಂತ ಹೇಳಿದಾಗ ಕೆಲವು ಸೂಕ್ಷ್ಮ ಭಾಗ ಮರ್ತು ಹೋಗ್ತದೆ. ಓವರ್ ಆಲ್ ಕತೆ ಹೇಳ್ಬಿಡ್ತಾರೆ, ಕೃಷ್ಣ ಬಂದ, ಪೂತನಿ ಇಷ್ಟು ಹೇಳ್ಬಿಡ್ತಾರೆ. ಪೂತನಿಯಲ್ಲಿ ಊರ್ವಶಿ ಆವೇಶ ಇತ್ತು, ಇವು ಹೇಳೋದಕ್ಕೆ ಟೈಮ್ ತಗೊತಾರೆ, ಅವು ನೆನಪಿರೋದು ಕಷ್ಟ. ಸೊ ಇವು ನೋಟ್ಸ್ ಮಾಡಿ, ಸ್ಕೂಲಲ್ಲಿ ಹೇಗೆ ಮಾಡ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಕ್ವೆಶನ್ ಆನ್ಸರ್ಸ್, ಚೂಸ್ ದಿ ಕರೆಕ್ಟ್ ಆನ್ಸರ್, ಹಾಗೆ ನಮ್ಮ ಟೀಚರ್ಸ್ ಎಫರ್ಟ್ ತಗೊಂಡು ಒಂದೊಂದು ಲೆಸನ್ ಮಾಡಿ ಹುಡುಗರಿಗೆ ಓದಿಸ್ತಾ ಇದ್ದಾರೆ.
ಅದರ ಒಂದು ಇವತ್ತು ನಾವು ಅದನ್ನು ಕಾಣ್ತೀವಿ ಸ್ಟೇಜಲ್ಲಿ. ಹುಡುಗರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರಿಗೂ ವಿಶೇಷವಾಗಿ ಒಂದು ಟ್ಯಾಲೆಂಟ್ ಇನ್ಬಿಲ್ಟ್ ಇದೆ. ದೇ ಹ್ಯಾವ್ ಪುಟ್ ಅ ಲಾಟ್ ಆಫ್ ವರ್ಕ್. ರಾತ್ರಿ 9:30 10 ಗಂಟೆಗೆ ಈ ವಾರ್ಷಿಕೋತ್ಸವ ಸಲುವಾಗಿ ಕೂತು ನೋಟ್ಸ್ ಮಾಡಿ ತಿರುಗಿ ಹಾಡು ಹಾಡಿ ತೋರಿಸಿ, ಹಾಡಿನ ಟೀಚರ್ ಬೇರೆ, ಉಪನ್ಯಾಸದ ಟೀಚರ್ ಬೇರೆ, ಹೀಗಿದ್ದರೂ ಟೈಮ್ ಕೋರಿಲೇಟ್ ಮಾಡಿ 10 ಗಂಟೆಗೆ ನಿದ್ದೆ ಬರ್ತಾವು ಅವ್ರು ಕೂತಿದ್ದಾರೆ ಅಂದರೆ ಅದಕ್ಕೊಂದು ನೀವೆಲ್ಲರೂ ಕ್ಲಾಪ್ ಮಾಡಬೇಕಂತ ನನಗನ್ನಿಸ್ತದೆ. ಇವತ್ತು ಕರೆ ಅಂತೇನೆ ನಾನು ವಿಜಯಮಾಲಾ ಅಧ್ಯಾತ್ಮ ಗುರುಕುಲ ಪ್ರಾರಂಭ ಮಾಡಿ 3 ವರ್ಷ ಮುಗೀತದೆ. 2023 ಮೇ ಪ್ರಾರಂಭ ಆಯಿತು. ಸೊ ಎಂಡ್ ಆಫ್ 3rd ಇಯರ್. ಇವತ್ತು ಅನ್ನಿಸ್ತದೆ ಇಲ್ಲ, ಇನ್ನೂ ಹೋಗಬೇಕು, ಸ್ಟಿಲ್ ವಿ ಹ್ಯಾವ್ ಟು ಪುಷ್. ಇನ್ನು ಹೋದರೆ ಈ ಹುಡುಗರು ನಾವು ಎಕ್ಸ್ಪೆಕ್ಟ್ ಮಾಡದೇ ಇದ್ದ ಅಷ್ಟು ವಿಷಯಗಳನ್ನು ಗ್ರಾಸ್ಪ್ ಮಾಡಿಕೊಂಡು ನಾವು ಎಕ್ಸ್ಪೆಕ್ಟ್ ಮಾಡದೇ ಇದ್ದ ದೂರಕ್ಕೆ ಹೋಗುವ ಶಕ್ತಿ ಸಾಮರ್ಥ್ಯ ಈ ಹುಡುಗರಿಗಿದೆ. ನಿಮ್ಮೆಲ್ಲರ ಆಶೀರ್ವಾದದ ಜೊತೆಗೆ ಆಚಾರ್ಯರಿದ್ದಾರೆ, ಅವರೆಲ್ಲರ ಆಶೀರ್ವಾದದ ಜೊತೆಗೆ ಈ ಹುಡುಗರು ಇನ್ನು ಮುಂದೆ ಹೀಗೆ ವಿಷಯವನ್ನು ತಿಳ್ಕೊಂಡು ಧರ್ಮ ಮಾರ್ಗದಲ್ಲಿ ನಮ್ಮ ಒಂದು ಟ್ರೆಡಿಷನನ್ನು ಸರಿಯಾಗಿ ಫಾಲೋ ಮಾಡ್ತಾ ಇರಬೇಕು ಎಂದು ಪ್ರಾರ್ಥನೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣ ಮಸ್ತು.